ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ರೆಸಿಪಿ ಬಂದ್ಬಿಟ್ಟು ಇವತ್ತು ಅಡುಗೆ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಅಡುಗೆ ಮಾಡೋದು ಎರಡು ಥರ ಫಿಶ್ ಮಾಡ್ತಾ ಇದ್ದೀನಿ. ಇದು ಪಾಂಪ್ಲೇಟು, ಇದು ರೂಪ್ಚಂದ್ ಅಂತ. ಏನಕ್ಕೆ ಎರಡು ಥರ ಅಂತಂದರೆ ಇದು ಫ್ರೇಗೆ ಚೆನ್ನಾಗಿರುತ್ತೆ ಪಾಂಪ್ಲೇಟು, ಇದು ಸಾಂಬಾರಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಂಗಾಗ್ಬಿಟ್ಟು ಇವಾಗ ನಾನು ಎರಡು ಥರ ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಮಂಗಳವಾರ ಆಗೋದ್ರಿಂದ ಅದಕ್ಕೆ ನಾನ್ ವೆಜ್. ಇವಾಗ ಫಿಶ್ಶಿಗೆ ಬಂದ್ಬಿಟ್ಟು ಮಸಾಲ ಐಟಮ್ ಏನಂತಂದರೆ ಫ್ರೆಂಡ್ಸ್, ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೆಣಸಿನ ಪುಡಿ, ಅರಿಶಿನ, ಲೆಮೆನು, ಎಣ್ಣೆ, ಇಷ್ಟು ಫ್ರೈಗೆ ಫ್ರೆಂಡ್ಸ್. ಸಾಂಬಾರಿಗೆ ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಸಾಂಬಾರಿಗೆ. ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಸಾಂಬಾರಿಗೆ. ಇದನ್ನು ಇಷ್ಟು ನಾನಿವಾಗ ಫಸ್ಟು ಇದು ಪಾಂಪ್ಲೇಟ್ನ ಫಿಶ್ಶು ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಸ್ವಲ್ಪ ಮಸಾಲೆ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಹಿಂಗೆ ಎಲ್ಲ ಸೇರಿಸ್ಕೊಂಡು ಇದು ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಆಮೇಲೆ ಲೆಮನ್ ಹಿಂಡ್ಕೊಬೇಕು. ಲೆಮನ್ ಹಿಂಡ್ಬಿಟ್ಟು ಒಂದು ಲೆಮನ್ ಸಾಕಾಗುತ್ತೆ. ಒಂದು ಲೆಮನ್ನು ದೊಡ್ಡದಾದರೆ. ಇವಾಗ ನಾನು 9 ಗಂಟೆ ಅಷ್ಟಿಗೆ ಅಡುಗೆ ಮಾಡಬೇಕು, ಹೀಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾಗುತ್ತೆ. ನೀರು ಹಾಕ್ಕೊಂಡು ಎಣ್ಣೆ ಇನ್ನೊಂಚೂರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಬೇಕಾಗುತ್ತೆ. ನೀರೊಂಚೂರು ಸ್ವಲ್ಪ ಇದು ಫ್ರೇಕ್ ಚೆನ್ನಾಗಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ. ಇಷ್ಟು ಗಟ್ಟಿ ಇಷ್ಟಿದ್ರೆ ಸಾಕು. ಈಗ ನಾನು ಫಸ್ಟು ಮಸಾಲೆ ಕಲಸಿಟ್ಬಿಡ್ತೀನಿ. ಮಸಾಲೆ ಫಸ್ಟ್ ಕಲಸಿಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ತೀನಿ. ಅಷ್ಟೊತ್ತಿಗೆ ಚೆನ್ನಾಗಿ ಮಸಾಲೆ ಅದಕ್ಕೆ ಸೆಟ್ಟಾಗಿರುತ್ತಲ್ವ, ಹಂಗಾಗಿ ಫಿಶ್ ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ. ಇದು ತವಾ ಫ್ರೈ, ಡೀಪ್ ಫ್ರೈಗಿಂತ ತವಾ ಫ್ರೈ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಏನು ಅಷ್ಟು ಟೇಸ್ಟ್ ಸಿಗಲ್ಲ. ನಾನು ಆಲ್ಮೋಸ್ಟ್ ಮನೇಲೆಲ್ಲ ತವಾ ಫ್ರೈನೇ ಮಾಡೋದು. ನಾನು ಮಾಡೋ ತವಾ ಫ್ರೈ ನಮ್ಮ ಮನೆ ಇಡೀ ಫ್ಯಾಮ್ಲಿಗೆ ಇಷ್ಟ. ಹಂಗಾಗಿ ನಾವು ಇರೋದು ತಿಪ್ಕೊಂಡಹಳ್ಳಿಯಲ್ಲಿ ನಮ್ಮ ಕೆರೆಯಲ್ಲಿ ಮೀನು ಸಿಗುತ್ತೆ, ತಗೊಂಡಿಲ್ಲ. ಹಂಗಾಗಿ ಇವತ್ತು ನಾವು ಆಚೆಯಿಂದನೇ ತರಿಸ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲದಕ್ಕೂ ಮಸಾಲೆ ಕಲಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮಸಾಲೆ ಕಲಿಸ್ಬಿಟ್ಟಿದ್ದೀನಿ. ಇದನ್ನು ಸಾಂಬಾರು ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ. ಅಲ್ಲಿ ಸಾಂಬಾರು ಆಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀವಿ. ಪ್ಯಾನ್ ಇಟ್ಕೊಬಿಟ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ನೋಡಿ, ಇದು ಸಿಂಪಲ್ ರೆಸಿಪಿ. ಇದು ನಾನು ಸುಮ್ಮನೆ ಇವತ್ತು ಟೈಮ್ ಆಗೋಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಏನು ಹಾಕ್ದಿರಂಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮೀನು ಕರಿ ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಾಗಬೇಕು ಈರುಳ್ಳಿ. ನಾನು ದಪ್ಪನೇ ಹಚ್ಕೊಂಡಿದ್ದೀನಿ. ಏನಕ್ಕೆ ಅದು ಗ್ರೈಂಡ್ ಮಾಡ್ತೀನಲ್ಲ, ಹಂಗಾಗಿ ಅದು ಸ್ವಲ್ಪ ಎಣ್ಣೆಗೆಲ್ಲ ಇದಾಗುತ್ತೆ. ಹೀಗಾಗಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಬಿಡೋಣ. ಟೊಮೊಟೊ, ಕರಿಬೇವು, ಈ ಮೂರೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಇದಕ್ಕೆ ಹಾಕ್ಬಿಡ್ತೀನಿ. ಒಬ್ಬೊಬ್ರು ನೆನೆಸ್ಬಿಡ್ತಾರೆ. ನೆನೆಸು ಮಾಡ್ಬೋದು, ಈ ಥರನೂ ಮಾಡ್ಬೋದು. ಯಾಕಂದರೆ ರುಬ್ಬೋದಲ್ವಾ, ಹಂಗಾಗಿ ಅದು ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಮಸಾಲೆ ಬಂದುಬಿಟ್ಟು ಸಿಂಪಲ್. ಇದು ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಇದು ಸಾಂಬಾರು ಪೌಡರು, ಇಷ್ಟು ಹಾಕ್ಬಿಡೋಣ. ಇಷ್ಟು ಹಾಕ್ಬಿಟ್ಟು
ಎಲ್ಲ ಸ್ವಲ್ಪ ಇದು ಚೆನ್ನಾಗಿ ಇವಾಗ ಮಾತಾಡೋಣ. ಇವಾಗ ಇದನ್ನು ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಇದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಫ್ರೈ ಮಾಡೋಣ. ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಅಷ್ಟೊತ್ತಿಗೆ ನಾವು ಅದು ಮಸಾಲೆ ಸ್ವಲ್ಪ ಹಾರಬೇಕು. ಹಂಗಾಗಿ ನಾನು ಹಾರಕ್ಕೆ ಬಿಟ್ಟಿದ್ದೀನಿ ಅದನ್ನು. ಅಷ್ಟೊತ್ತು ನಾನು ಸಾಂಬಾರಿಗೆ ಇಡಬೇಕು. ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು. ಅವ್ರು ಬರೋ ಟೈಮ್ ನೋಡ್ಕೊಂಡು ನಾನು ಮುದ್ದೆ ಮಾಡಬೇಕು. ಇವಾಗ ಇದು ನಾವು ಮಸಾಲೆ ಉಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಇವಾಗ ಸ್ವಲ್ಪ ಆರಿದೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಸಾಕು. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತ್ಯ, ಕರಿಬೇವು, ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಇದಾಗೋದು ಹುರಿಯೋಣ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು 4-5 ಥರ ಮಾಡ್ತಾರೆ ಸಾಂಬಾರು. ನಾನು ಇವಾಗ ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿರೋದು ಅಷ್ಟೇ. ಇದು ಜಾಸ್ತಿ ಅಂದರೆ ನಮ್ಮ ಕಡೆ ಅಂದರೆ ನಾವು ಕಾಯೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಇದು ಈ ಕಡೆ ಆಂಧ್ರ ಸೈಡು, ಈ ತಮಿಳ್ನಾಡು ಸೈಡೆಲ್ಲ ಸ್ವಲ್ಪ ಈ ಥರ ಸಿಂಪಲಾಗಿ ಮಾಡ್ತಾರೆ. ಅದೇ ಸ್ವಲ್ಪ ಟೈಮ್ ಇಲ್ವಲ್ಲ, ಹಾಗಾಗಿ ನಾನು ಅದೇ ಥರನೇ ಮಾಡೋಣ, ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಅದೇ ಥರನೇ ಮಾಡ್ತಾಯಿದ್ದೀನಿ. ನೋಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಮಸಾಲ ಇದಕ್ಕೆ ಆ್ಯಡ್ ಮಾಡಿ. ಮಸಾಲ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ನಮ್ಗೆ ಯಾವ ಥರ ಬೇಕೋ ಆ ಥರ. ಮೀನು ಹುಳಿ ಅಂದರೆ ಸ್ವಲ್ಪ ತೆಳ್ಳಗೆ ಇದ್ದರೆ, ಮೀನು ಸಾಂಬಾರೆಲ್ಲ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ. ಹಂಗಾಗಿ ಆ ಥರ ಇರೋರು ಬೇಕಾದ್ರೆ ತೆಳ್ಳಗೆ ಮಾಡ್ಕೊಬೋದು. ಮಾಮೂಲಿ ಆದರೆ ಮೀಡಿಯಮ್ಗೆ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿನೂ ಬೇಕು, ಇಲ್ಲ ಮೀಡಿಯಮ್ ಬೇಕು, ಯಾವ ಥರನೇ ಬೇಕು ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಮಾಡ್ತೀನಿ. ಸಾಂಬಾರು ಕುದೀತಾ ಇದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ನಾನು ಫಿಶ್ ಹಾಕ್ತಾಯಿದ್ದೀನಿ. ಒಂದೊಂದೇ ಫಿಶ್ ಹಾಕ್ಬಿಟ್ಟು ಫಸ್ಟು ಹಾಕಿದ ತಕ್ಷಣ ಸ್ವಲ್ಪ ಹಿಂಗೆ ತಿರ್ಸ್ಕೊಂಡ್ಬಿಡ್ಬೇಕು. ಮತ್ತೆ ತಿರ್ಸೋಕ್ಕಾಗಲ್ಲ ಇದನ್ನು. ಪದೇ ತಿರ್ಸಿದ್ರೆ ಮೀನು ಇದಾಗ್ಬಿಡುತ್ತೆ. ಹಾಗಾಗಿ ಫಿಶ್ ಹಾಕಿದ ತಕ್ಷಣ ಒಂದು 5 ನಿಮಿಷ ಸಾಕು. ಒಂದು 5 ನಿಮಿಷ ಕುದಿ ಬಂದು ನಾವು ಮುಚ್ಚಿಬಿಟ್ರೆ ಆ ಬಿಸಿಗೆ ಅದು
ಇದಾಗ್ಬಿಡುತ್ತೆ. ಮತ್ತು ನಾನು ಇಲ್ಲಿ ಬೇಗ ಇಟ್ಟಿದ್ದೀನಿ, ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ, ಹಂಗಾಗಿ ಅದಕ್ಕೋಸ್ಕರ ಈ ಕಡೆನೂ ಆಗಿಬಿಡ್ಲಿ, ಬೇಗ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಇನ್ನು ಮುದ್ದೆ ಒಂದು ಮಾಡಿಬಿಟ್ರೆ ಮತ್ತು ಸ್ನೇಹಿತರೆ ಮೀನು ಫ್ರೈ ರೆಡಿಯಾಗಿದೆ, ಮತ್ತು ಮೀನು ಸಾಂಬಾರು ರೆಡಿಯಾಗಿದೆ. ಈ ಮೀನು ಸಾಂಬಾರು ಏನು ಗೊತ್ತಾ ಸ್ಪೆಷಲ್ ಅಂದರೆ, ಇದನ್ನು ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಮುದ್ದೆ ರೆಡಿಯಾಗಿದೆ. ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಏನು ಚೆನ್ನಾಗಿದೆ. ಏನಂದರೆ ಇದನ್ನು ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೆ ತುಂಬ ಟೇಸ್ಟ್, ಇನ್ನೂ ಚೆನ್ನಾಗಿ ಟೇಸ್ಟ್, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ, ಚೆನ್ನಾಗಿರುತ್ತೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಮತ್ತೆ ಬೇರೆ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇದ್ದರೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ಯಾವ ನಮ್ಮ ವಿಡಿಯೋನ ನೋಡ್ತಾ ಇರಿ. ಬಾಯ್. You put down the phone